ಹಾಯ್ ಹಲೋ ನಮಸ್ಕಾರ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹೊಡಫೈಲ್ ಕನ್ನಡ ಸೆಕೆಂಡ್ ಎಪಿಸೋಡ್ಗೆ ಸ್ವಾಗತ. ಇವತ್ತು ನಾವು ಜಪಾನ್ನ ಮೀಜಿ ಜಿಂಗು ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲೇ ಸುತ್ತಮುತ್ತ ಯೋಯೋಗಿ ಪಾರ್ಕ್ ಅಂತ ಇದೆ, ಅದನ್ನು ನೋಡಿಕೊಂಡು ಹಾಗೆ ನಮಸ್ತೆ ಇಂಡಿಯಾ ಅಂತ ಒಂದು ಇವೆಂಟ್ ನಡೀತಾ ಇದೆ ಇವತ್ತು ನಾಳೆ ಇರುತ್ತೆ. ಸೊ ಅದೆಲ್ಲ ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ ನಮ್ಮನೆ ಹತ್ರ ಇರೋ ಸ್ಟೇಷನು ಸಕುರದಾಯಿ ಸ್ಟೇಷನು. ಸೊ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ಟ್ರೈನ್ ತೊಗೊಂಡು ಮುಂದೆ ಹೋಗಬೇಕು. ಈ ಸ್ಟೇಷನ್ ಬಂದು ಸಕುರದಾಯಿ. ಇದು JR ಲೈನ್ ಬರುತ್ತೆ, ಜಪಾನ್ ರೈಲ್ವೇಸ್ ನಾರ್ಮಲ್ ರೈಲ್ವೆ ಸ್ಟೇಷನ್. ಸೊ ನಾವು ಇಲ್ಲಿಂದ ಇಕಿಬಕುರಾಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಟೋಕಿಯೋ ಮೆಟ್ರೋ ಲೈನ್ಗೆ ಚೇಂಜ್ ಆಗಬೇಕು. ಇಕಿಬಕುರಾ ಸ್ಟೇಷನ್. ಸೊ ಈಗ ಯಮನೋಟೆ ಲೈನಲ್ಲಿ ಹರಾಜುಕು ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಹರಾಜುಕು ಸ್ಟೇಷನ್ ಬಂದ್ವಿ. ಇಲ್ಲಿ ಯಾವುದೋ ದೊಡ್ಡ ಜಾತ್ರೆ ನಡೀತಾ ಇದೆ. ತಕೇಶಿತಾ ಸ್ಟ್ರೀಟ್ ಅಂತ ಇದೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬನ್ನಿ ಏನಿದೆ ಒಳಗೆ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಂತೂ ಜನ ಸಾಗರನೇ ಇದೆ. ಸೊ ಸದ್ಯಕ್ಕೆ ಬೇಡ, ನಾವು ಮೀಜಿ ಜಿಂಗು ಕಡೆ ಹೋಗೋಣ. ಓಕೆ ಫ್ರೆಂಡ್ಸ್, ನಾವಿವಾಗ ಮೀಜಿ ಜಿಂಗು ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಒಳಗಡೆ ಏನಿದೆ ನೋಡೋಣ. ಜಪಾನು ಸಿಕ್ಕಾಪಟ್ಟೆ ಅಡ್ವಾನ್ಸ್ ಟೆಕ್ನಾಲಜಿ ಸಿಟಿ ಆದರೂ ಸಿಟಿ ಮಧ್ಯೆ ಒಂದು ಸಣ್ಣ ಫಾರೆಸ್ಟ್ ಥರ ಜಾಗ ಮಾಡ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಟ್ರೀಸ್ ಇದೆ. ಬನ್ನಿ ಒಳಗಡೆ ಏನಿದೆ ಅಂತ ನೋಡೋಣ. ಇದು ಜಪಾನಲ್ಲಿ ಒನ್ ಆಫ್ ದ ಮೇಜರ್ ಟೂರಿಸ್ಟ್ ಸ್ಪಾಟ್ಸು. ಸಿಕ್ಕಾಪಟ್ಟೆ ಟೂರಿಸ್ಟ್ ಬಂದಿದ್ದಾರೆ. ಸೊ ಇದು ಬಂದು ಬೋರ್ಗಾಗ್ನೆ ವೈನ್ಸ್ ಅಂತ. ಸೊ ಅಂದರೆ 1920s ಈ ಟ್ರೆಡಿಷನ್ ಸ್ಟಾರ್ಟ್ ಆಯಿತು. ಇಲ್ಲಿನ ರಾಜ ಮೀಜಿ ಜಿಂಗು ಅನ್ನೋ ರಾಜನ ಸ್ಪಿರಿಟ್ಗೆ ಹಾನರ್ ಮಾಡೋದಕ್ಕೋಸ್ಕರ ಫ್ರಾನ್ಸಿಂದ ವೈನ್ಸ್ನ ತೊಗೊಂಬಂದು ಇಲ್ಲಿ ಆಫರ್ ಮಾಡ್ತಾಯಿದ್ರು. ಸೊ ಇಲ್ಲಿನ ಟ್ರೆಡಿಷನ್ ಇದು. ಸೊ ಈ ರೀತಿ ಮಾಡೋದ್ರಿಂದ ಜಪಾನ್ ಅವರು ವೆಸ್ಟರ್ನ್ ಕಲ್ಚರ್ನ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ರು. ಟುಗೆದರ್ ಜಾಪನೀಸ್ ಆ್ಯಂಡ್ ಯುರೋಪಿಯನ್ ಟ್ರೆಡಿಷನ್ ಒಟ್ಟಿಗೆ ನೋಡ್ಬೋದು. ಸೊ ಇದೇ ಮೀಜಿ ಜಿಂಗು. ಸೊ ಇದು ಬಂದು ನಮ್ಮ ಇಂಡಿಯಾದಲ್ಲಿ ಹೇಗೆ ಟೆಂಪಲ್ಸ್ ಇರುತ್ತೋ, ಸೊ ಇಲ್ಲಿ ಜಪಾನೀಸ್ ಪೀಪಲ್ಸ್ಗೆ ಇದು ಶ್ರೈನ್ಸ್ ಅಂತ, ಅವ್ರಿಗೆ ಟೆಂಪಲ್ ಪ್ಲೇಸ್ ಥರ ಇದು. ಸೊ ಫುಲ್ ನೇಚರ್ ಮಧ್ಯ ಇದೆ. ಸೊ ಇದು ಕೂಡ ನಮ್ಮ ಇಂಡಿಯನ್ ಟೆಂಪಲ್ಸ್ ಥರ ಬಿಫೋರ್ ಎಂಟ್ರಿಂಗು ಕೈ ಕಾಲು ತೊಳೆದು ನಾವು ಹೇಗೆ ಹೋಗ್ತೀವೋ ಅದೇ ಥರ ಇಲ್ಲೂ ಕೂಡ ಒಂದು ಟ್ರೆಡಿಷನ್ನ ಫಾಲೋ ಮಾಡ್ತಾರೆ.
ಸೊ ಇಲ್ಲೂ ಕೂಡ ತಮ್ಮ ಪ್ರೇಯರ್ಸ್ನ ವಿಶ್ ಮಾಡಿಕೊಂಡು ಅದಾಗಲಿ ಅಂತ ಈ ಥರ ಇಲ್ಲಿ ಒಂದು ವುಡನ್ ಬೋರ್ಡ್ ಮೇಲೆ ಬರೆದು ಕಟ್ತಾರೆ, ನೀವು ನೋಡ್ಬೋದು. ಎಲ್ಲರೂ ಬರೆದು ಕಟ್ತಾ ಇದ್ದಾರೆ. ಸೊ ಇಲ್ಲಿ ಟ್ರೆಡಿಷನ್ ಕಲ್ಚರು. ಅಲ್ಲಿ ಮೇನ್ ಟೆಂಪಲ್ ಹತ್ರ ವಿಡಿಯೋ ಫೋಟೋಗ್ರಫಿ ಅಲೋ ಇರಲಿಲ್ಲ. ಒಳಗಡೆ ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು. ಎಲ್ಲರೂ ತಮ್ಮ ಪ್ರೇಯರ್ಸ್ ಕಾಣಿಕೆ ಹಾಕಿ ನಮಸ್ಕಾರ ಮಾಡಿ ಒಂಥರ ಇಲ್ಲಿ ಬೌ ಮಾಡಿ 3 ಕ್ಲಾಪ್ಸ್ ಮಾಡಿ ನಮಸ್ಕಾರ ಮಾಡ್ತಾಯಿದ್ರು ಜಾಪನೀಸ್ ಪೀಪಲ್ಲು. ನಾವು ಹೋಗಿ ಒಳಗಡೆ ನಮಸ್ಕಾರ ಮಾಡಿ ಬಂದ್ವಿ. ಪೀಸ್ಫುಲ್ ಆಗಿದೆ ಜಾಗ. ಸೊ ಹಾಗೆ ನೋಡ್ತಾ ಇರಬೇಕಾದ್ರೆ ನಮ್ಗೆ ಇನ್ನೊಂದು ಈವೆಂಟ್ ನೋಡೋಕ್ಕೆ ಸಿಕ್ತು. ಇನಿಷಿಯಲಿ ಏನಪ್ಪ ಇದು ಅಂತ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗ್ಗೆ, ಬಟ್ ಆಮೇಲೆ ಗೊತ್ತಾಯಿತು ಲೈಕ್ ಇದು ಒಂದು ಮ್ಯಾರೇಜ್ಗೆ ಹೆಣ್ಣನ್ನು ಕರ್ಕೊಂಡು ಹೋಗ್ತಾ ಇರೋದು ಅಂತ. ಲೈಕ್ ಹೇಗೆ ನಮ್ಮ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾರೋ ಅದೇ ರೀತಿ ನೀವು ನೋಡ್ಬೋದು. ಮದುವೆ ಹುಡುಗಿನ ಅವ್ರ ಫ್ಯಾಮಿಲಿ ಸಮೇತ ಕರ್ಕೊಂಡು ಹೋಗ್ತಾ ಇದ್ದಾರೆ, ಪ್ರೀಸ್ಟ್ ಕೂಡ ಇದ್ದಾರೆ. ಸೊ ಇದು ಜಪಾನಿನ ಮ್ಯಾರೇಜ್ ಕಲ್ಚರ್. ಸೊ ಇಲ್ಲಿನ ಟೆಂಪಲ್ ನೋಡಿದ್ವಿ. ಸೊ ಈಗ ಇದು ಎಕ್ಸಿಟ್ಟು. ಸೊ ಇದಾಗಿತ್ತು ಜಪಾನಿನ ಮೀಜಿ ಜಿಂಗೋ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಎಪಿಸೋಡ್. ಅಂಟಿಲ್ ದೆನ್ ನಮಸ್ಕಾರ.